ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಿನಿಮಾ ಕತೆ. ಇವತ್ತು ನಾವು ರೀಸೆಂಟ್ ಆಗಿ ಮಲಯಾಳಂ ಲ್ಯಾಂಗ್ವೇಜ್ ನಲ್ಲಿ ರಿಲೀಸ್ ಆದ ಮೂವಿ ದೃಢಂ ಸ್ಟೋರಿನ ನೋಡೋಣ. ಸೊ ಮೂವಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ವಿಡಿಯೋನ ಲಾಸ್ಟ್ ವರೆಗೆ ನೋಡಿ. ಕತೆ ಆರಂಭದಲ್ಲಿ ನಮಗೆ ವಿಜಯ್ ಅನ್ನೋ ಎಸ್ಐ ನ ತೋರಿಸ್ತಾರೆ. ಈತ ಕೇರಳದ ಒಂದು ಸಣ್ಣ ವಿಲೇಜ್ ಗೆ ಬಂದಿರ್ತಾನೆ. ಏಕೆಂದ್ರೆ ಇಲ್ಲಿ ವಿಜಯ್ಗೆ ಟ್ರಾನ್ಸ್ಫರ್ ಆಗಿರುತ್ತೆ. ಈಗ ವಿಜಯ್ ಅಲ್ಲಿಂದ ಸೀದಾ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾನೆ. ಇಲ್ಲಿ ಕೃಷ್ಣನ್ ಅನ್ನೋ ಒಬ್ಬ ಹೆಡ್ ಕಾನ್ಸ್ಟೇಬಲ್ ಇರ್ತಾನೆ. ಈತ ತನ್ನನ್ನೇ ತಾನು ಮತ್ತು ಅಲ್ಲಿದ್ದ ಸ್ಟಾಫ್ ನ ವಿಜಯ್ಗೆ ಪರಿಚಯ ಮಾಡಿಸ್ತಾನೆ. ಇನ್ನು ಇಲ್ಲಿ ಇಬ್ಬರು ಲೇಡೀಸ್ ಕಾನ್ಸ್ಟೇಬಲ್ ಇರ್ತಾರೆ. ಅದರಲ್ಲಿ ವಿದ್ಯಾ ಅನ್ನೋ ಒಬ್ಬ ಕಾನ್ಸ್ಟೇಬಲ್ ಇರ್ತಾಳೆ. ಈಕೆ ವಿಜಯ್ನ ನೋಡಿ ಸ್ಲೈಟ್ ಆಗಿ ಸ್ಮೈಲ್ ಮಾಡ್ತಾಳೆ. ಏಕೆಂದ್ರೆ ಈಕೆಗೆ ವಿಜಯ್ ಲೈಕ್ ಆಗಿರ್ತಾನೆ. ಈಗ ಇವರೆಲ್ಲ ಸೇರಿ ವಿಜಯ್ಗೆ ಪೊಲೀಸ್ ಸ್ಟೇಷನ್ ತೋರಿಸ್ತಾರೆ ಮತ್ತು ಅವನ ಕ್ವಾರ್ಟರ್ಸ್ ಕೂಡ ಅವನಿಗೆ ತೋರಿಸ್ತಾರೆ. ವಿಜಯ್ಗೆ ಈ ಪ್ಲೇಸ್ ತುಂಬಾ ಇಷ್ಟ ಆಗುತ್ತೆ. ಏಕೆಂದ್ರೆ ಈ ಊರಲ್ಲಿ ಕ್ರೈಮ್ ರೇಟ್ 0% ನಲ್ಲಿರುತ್ತೆ. ಅದಕ್ಕೆ ಅವನು ಇಲ್ಲಿ ಜಾಸ್ತಿ ವರ್ಕ್ ಲೋಡ್ ಇರಲ್ಲ ಅಂತ ಖುಷಿ ಆಗ್ತಿರ್ತಾನೆ. ಇನ್ನು ಮಾರನೇ ದಿನ ಕೃಷ್ಣನ್ ವಿಜಯ್ನ ಕರ್ಕೊಂಡು ಡಿವೈಎಸ್ಪಿ ಆಫೀಸ್ಗೆ ಹೋಗ್ತಾನೆ. ಇಲ್ಲಿ ವಿಜಯ್ ತನ್ನ ಜಾಯ್ನಿಂಗ್ ಲೆಟರ್ ನ ಡಿವೈಎಸ್ಪಿಗೆ ಕೊಡ್ತಾನೆ. ಇಲ್ಲಿ ಡಿವೈಎಸ್ಪಿ ವಿಜಯ್ಗೆ ತನ್ನ ಬಗ್ಗೆ ಕೇಳಿ ಈಗಿಂದ ನೀನು ಡೈರೆಕ್ಟ್ ಆಗಿ ನನಗೆ ರಿಪೋರ್ಟ್ ಮಾಡು ಅಂತ ಹೇಳ್ತಾನೆ. ಈಗ ವಿಜಯ್ ಡಿವೈಎಸ್ಪಿ ಜೊತೆ ಮಾತಾಡಿದ ಮೇಲೆ ತನ್ನ ಸ್ಟೇಷನ್ಗೆ ಬರ್ತಾನೆ. ಈತ ತನ್ನ ಸ್ಟೇಷನ್ಗೆ ಬಂದು ತನ್ನ ಆಫೀಸ್ ನಲ್ಲಿ ಕೂತಿದ್ದಾಗ ಅಲ್ಲಿ ಒಬ್ಬ ಬಾರ್ ಓನರ್ ಬರ್ತಾನೆ. ಈತ ವಿಜಯ್ಗೆ ಲಂಚ ಕೊಡೋಕೆ ಟ್ರೈ ಮಾಡ್ತಾನೆ. ಆದ್ರೆ ವಿಜಯ್ಗೆ ಇದು ಇಷ್ಟ ಆಗಲ್ಲ. ಅವನಿಗೆ ಬೈದು ಅಲ್ಲಿಂದ ಕಳಿಸ್ಬಿಡ್ತಾನೆ. ಆಮೇಲೆ ಹೆಡ್ ಕಾನ್ಸ್ಟೇಬಲ್ ಕೃಷ್ಣನ್ನ ಕರೆದು ಅವನು ಯಾಕೆ ನನಗೆ ಲಂಚ ಕೊಡೋಕೆ ಟ್ರೈ ಮಾಡಿದ, ಅವನು ಯಾವ್ದಾದ್ರು ಇಲ್ಲಿಗಲ್ ಬಿಸ್ನೆಸ್ ಮಾಡ್ತಾನ ಅಂತ ಕೇಳ್ತಾನೆ. ಆಗ ಕೃಷ್ಣನ್, ಇಲ್ಲ ಸರ್, ಆತ ಯಾವ ಇಲ್ಲಿಗಲ್ ಕೆಲಸ ಮಾಡಲ್ಲ. ಆತ ಒಬ್ಬ ಬಾರ್ ಓನರ್. ಆದ್ರೆ ಅವನು ಸೈಡಿಗೆ ಹೆಚ್ಚಿನ ಇಂಟ್ರೆಸ್ಟ್ ಗೆ ಜನರಿಗೆ ಲೋನ್ ಕೊಡ್ತಾನೆ. ಅದನ್ನ ನಾವು ಇಗ್ನೋರ್ ಮಾಡ್ಬೇಕಂತ ನಮಗೆ ಖರ್ಚಿಗೆ ದುಡ್ಡು ಕೊಡ್ತಾನೆ ಅಂತ ಹೇಳ್ತಾನೆ. ಇನ್ನು ನಮ್ಮ ಸ್ಟೇಷನ್ಗೆ ಯಾವುದೇ ಗೌರ್ಮೆಂಟ್ ಫಂಡ್ ಬರಲ್ಲ. ಅದಕ್ಕೆ ನಾವು ನಮ್ಮ ಸ್ಟೇಷನ್ ಅಲ್ಲಿರೋ ಸಣ್ಣ ಪುಟ್ಟ ಕೆಲಸನ ಮಾಡಿಸೋಕೆ ಇಂಥವರಿಂದ ದುಡ್ಡು ತಗೋತೀವಿ ಅಂತ ಹೇಳ್ತಾನೆ. ಇದನ್ನು ಕೇಳಿ ವಿಜಯ್, ಅದೆಲ್ಲ ನಿಮ್ಮ ಪ್ರಾಬ್ಲಮ್, ಇದರಲ್ಲಿ ನನ್ನ ಇನ್ವಾಲ್ವ್ ಮಾಡಬೇಡಿ, ಇನ್ನೊಂದ್ಸಲ ಅವನು ನನಗೆ ದುಡ್ಡು ಕೊಡೋಕೆ ಬರಬಾರ್ದು ಅಂತ ಹೇಳ್ತಾನೆ. ಆಗ ಕೃಷ್ಣನ್ ಆಯ್ತು ಸರ್ ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾನೆ. ಇಲ್ಲಿ ನಮಗೆ ವಿಜಯ್ ತುಂಬಾ ಸಿನ್ಸಿಯರ್ ಆಫೀಸರ್ ಅಂತ ಗೊತ್ತಾಗುತ್ತೆ. ಇನ್ನು ಮಾರನೇ ದಿನ ವಿಜಯ್ ಪೊಲೀಸ್ ಸ್ಟೇಷನ್ ಇದ್ದಾಗ ಅವನಿಗೆ ಒಂದು ಕಾಲ್ ಬರುತ್ತೆ ಮತ್ತು ಫಾರೆಸ್ಟ್ ಏರಿಯಾದಲ್ಲಿ ಒಂದು ಕಟ್ಟಾದ ಕೈ ಸಿಕ್ಕಿದೆ ಅಂತ ಹೇಳ್ತಾರೆ. ಇದನ್ನು ಕೇಳಿ ವಿಜಯ್ ಶಾಕ್ ಆಗ್ತಾನೆ. ಇಷ್ಟು ದಿನ ಇಲ್ಲಿ ಯಾವ ಕೇಸ್ ಇದ್ದಿಲ್ಲ, ಈಗ ನೋಡಿದ್ರೆ ಒಂದು ಕಟ್ಟಾಗಿರೋ ಕೈ ಸಿಕ್ಕಿದೆ ಅಂತ ಅನ್ಕೋತಾನೆ. ಈಗ ಅವನು ತನ್ನ ಟೀಮ್ ನ ಕರ್ಕೊಂಡು ಫಾರೆಸ್ಟ್ ಏರಿಯಾ ಒಳಗೆ ಹೋಗ್ತಾನೆ. ಇಲ್ಲಿ ಬಂದು ನೋಡಿದಾಗ ಅವರಿಗೆ ಅಲ್ಲಿ ಒಂದು ಕೈ ಸಿಗುತ್ತೆ. ಆಗ ವಿಜಯ್ ಕಾನ್ಸ್ಟೇಬಲ್ಗೆ ಇಲ್ಲೇ ಕೈ ಸಿಕ್ಕಿದೆ ಅಂದ್ರೆ ಇಲ್ಲಿ ಪಕ್ಕದಲ್ಲಿ ಎಲ್ಲಾದ್ರೂ ಬಾಡಿ ಇರಬೇಕು, ಹೋಗಿ ಹುಡುಕಿ ಅಂತ ಹೇಳ್ತಾನೆ. ಈಗ ಇವರು ಡಾಗ್ ಸ್ಕ್ವಾಡ್ ನ ಕರೆದು ಅಲ್ಲಿ ಬಾಡಿ ಹುಡುಕೋಕೆ ಸ್ಟಾರ್ಟ್ ಮಾಡ್ತಾರೆ. ಈಗ ಸ್ವಲ್ಪ ಹೊತ್ತು ಹುಡುಕಿದ ಮೇಲೆ ಇವರಿಗೆ ಸ್ವಲ್ಪ ದೂರದಲ್ಲಿ ಒಂದು ಬಾಡಿ ಸಿಗುತ್ತೆ. ಆ ಬಾಡಿ ಆಲ್ಮೋಸ್ಟ್ ಡಿಕಂಪೋಸ್ಡ್ ಆಗಿರುತ್ತೆ. ಅಂದ್ರೆ ಆ ಬಾಡಿ ತುಂಬಾ ದಿನ ಹಳೆದಾಗಿರುತ್ತೆ. ಈಗ ವಿಜಯ್ ಅಲ್ಲಿ ಫಾರೆನ್ಸಿಕ್ ಟೀಮ್ ನ ಕರೆದು ಅದರ ಸ್ಯಾಂಪಲ್ಸ್ ತಗೋತಾನೆ ಮತ್ತು ಆ ಬಾಡಿನ ಪೋಸ್ಟ್ ಮಾರ್ಟಂಗೆ ಕಳಿಸ್ತಾನೆ. ಇನ್ನು ಮಾರನೇ ದಿನ ಬೆಳಗ್ಗೆ ವಿಜಯನ ಪೋಸ್ಟ್ ಮಾರ್ಟಮ್ ಡಾಕ್ಟರ್ ತನ್ನ ಹತ್ರ ಕರೀತಾನೆ. ಇನ್ನು ಈ ವ್ಯಕ್ತಿನ ತಲೆ ಮೇಲೆ ಹೊಡೆದು ಸಾಯಿಸಿದ್ದಾರೆ. ಈತನ ಕೊಲೆಯಾಗಿ 5 ದಿನ ಕಳೆದಿರಬೇಕು. ಇನ್ನು ಈತನ ಏಜ್ 30 ವರ್ಷ ಇರಬೇಕು ಅಂತ ಹೇಳ್ತಾನೆ. ಈಗ ವಿಜಯ್ ಕಾನ್ಸ್ಟೇಬಲ್ ನ ಕರೆದು ನೀವು ಹೋಗಿ ಆ ಬಾಡಿ ಸಿಕ್ಕ ಜಾಗ ಯಾರ್ದು ಅಂತ ಎನ್ಕ್ವೈರಿ ಮಾಡಿ ಅಂತ ಹೇಳ್ತಾನೆ. ಈಗ ಇವರು ಆ ಜಾಗದ ಓನರ್ ನ ಎರ್ಕೊಂಡು ಬರ್ತಾರೆ. ಆಗ ಆತ, ಸರ್, ಆ ಜಾಗ ನಂದೆ, ನಾನು ಅದನ್ನ ವ್ಯವಸಾಯ ಮಾಡೋಕೆ ತಗೊಂಡಿದ್ದೆ. ಆದ್ರೆ ಆ ಭೂಮಿಯಲ್ಲಿ ಏನು ಬೆಳೆದಿಲ್ಲ. ಅದಕ್ಕೆ ತುಂಬಾ ವರ್ಷಗಳಿಂದ ನಾನು ಅದನ್ನ ಹಾಗೆ ಬಿಟ್ಬಿಟ್ಟಿದ್ದೀನಿ. ಆ ಬಾಡಿಗೂ ನನಗೂ ಏನು ಸಂಬಂಧ ಇಲ್ಲ ಅಂತ ಹೇಳ್ತಾನೆ. ಇನ್ನು ವಿಜಯ್ ಈ ಕೇಸ್ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾಗ ಅವನ ಮುಂದೆ ಇನ್ನೊಂದು ಪ್ರಾಬ್ಲಮ್ ಬರುತ್ತೆ. ಆಕ್ಚುಲಿ ಆ ಊರಲ್ಲಿ ಒಂದು ಫೈನಾನ್ಸ್ ಕಂಪನಿ ಇರುತ್ತೆ. ಕೆಲವು ಕಳ್ಳರು ಆ ಫೈನಾನ್ಸ್ ಕಂಪನಿನ ಒಡೆದು ಅದರಲ್ಲಿದ್ದ ಬಂಗಾರನ ಎತ್ಕೊಂಡು ಹೋಗಿರ್ತಾರೆ. ಇದು ಗೊತ್ತಾದಾಗ ವಿಜಯ್ ತನ್ನ ಟೀಮ್ ಜೊತೆಗೆ ಅಲ್ಲಿಗೆ ಬರ್ತಾನೆ. ಇಲ್ಲಿ ಮ್ಯಾನೇಜರ್ ವಿಜಯ್ಗೆ, ಸರ್, ಕಳ್ಳರಿಗೆ ಲಾಕರ್ ನ ಓಪನ್ ಮಾಡೋಕೆ ಆಗದಾಗ ಅವರು ಲಾಕರ್ ನ ಎತ್ಕೊಂಡು ಹೋಗಿದ್ದಾರೆ. ಇನ್ನು ಆ ಲಾಕರ್ ನಲ್ಲಿ 10 ಲಕ್ಷ ಕ್ಯಾಶ್ ಇತ್ತು ಮತ್ತು ಅದರಲ್ಲಿ 160 ತುಲಾ ಬಂಗಾರ ಇತ್ತು ಅಂತ ಹೇಳ್ತಾನೆ. ಇಲ್ಲಿ ಕಳ್ಳರು ಸಿಸಿಟಿವಿ ಕ್ಯಾಮೆರಾಗೆ ಸ್ಪ್ರೇ ಮಾಡಿ ಅಲ್ಲಿಂದ ಕಳ್ಳತನ ಮಾಡ್ಕೊಂಡು ಹೋಗಿರ್ತಾರೆ. ಇಲ್ಲಿ ವಿಜಯ್ಗೆ ಖಂಡಿತ ಇದು ಇದೇ ಊರಿನ ವ್ಯಕ್ತಿಗಳು ಮಾಡಿರಬೇಕು ಅಂತ ಅರ್ಥವಾಗುತ್ತೆ. ಯಾಕಂದ್ರೆ ಪ್ಲಾನಿಂಗ್ ತುಂಬಾ ಪರ್ಫೆಕ್ಟ್ ಆಗಿರುತ್ತೆ. ಇನ್ನು ವಿಜಯ್ ಅಲ್ಲಿಂದ ಹೊರಗೆ ಬಂದಾಗ ಅಲ್ಲಿ ತುಂಬಾ ಜನ ಸೇರಿರ್ತಾರೆ. ಇವರು ಆ ಫೈನಾನ್ಸ್ ಕಂಪನಿಯಲ್ಲಿ ತಮ್ಮ ಬಂಗಾರವನ್ನ ಇಟ್ಟಿರ್ತಾರೆ. ಅದಕ್ಕೆ ಇವರು, ನಾವು ಮ್ಯಾನೇಜರ್ ಜೊತೆ ಮಾತಾಡಬೇಕು, ನಮ್ಮ ಬಂಗಾರ ನಮಗೆ ವಾಪಸ್ ಬೇಕು ಅಂತ ಜಗಳ ಮಾಡ್ತಿರ್ತಾರೆ. ಇದನ್ನ ಕೇಳಿ ವಿಜಯ್ ಅವರಿಗೆ, ನೀವು ಚಿಂತೆ ಮಾಡಬೇಡಿ, ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ, ಆದಷ್ಟು ಬೇಗ ನಿಮ್ಮ ಬಂಗಾರನ ಹುಡುಕಿ ಕೊಡ್ತೀನಿ ಅಂತ ಹೇಳ್ತಾನೆ. ಆದ್ರೂ ಜನ ಕೇಳದೆ ಹಾಗೆ ಗಲಾಟೆ ಮಾಡ್ತಿರ್ತಾರೆ. ಆ ಗಲಾಟೆಯಲ್ಲಿ ಒಬ್ಬ ವ್ಯಕ್ತಿ ಇರ್ತಾನೆ. ಈತ ವಿಜಯ್ನ ತುಂಬಾ ಕೋಪದಿಂದ ನೋಡ್ತಿರ್ತಾನೆ. ಆತನನ್ನ ವಿಜಯ್ ಕೂಡ ನೋಡ್ತಾನೆ. ಈತ ಯಾಕೆ ನನ್ನನ್ನ ಇಷ್ಟೊಂದು ಕೋಪದಲ್ಲಿ ನೋಡ್ತಿದ್ದಾನೆ ಅಂತ ಅನ್ಕೋತಾನೆ. ವಿಜಯ್ ಅವನನ್ನ ನೋಡ್ಬೇಕಂತ ಮತ್ತೆ ತಿರುಗಿದಾಗ ಅಲ್ಲಿ ಆ ವ್ಯಕ್ತಿ ಇರಲ್ಲ. ಅವನು ಅಲ್ಲಿಂದ ಹೋಗಿರ್ತಾನೆ. ಈಗ ವಿಜಯ್ ಅಲ್ಲಿಂದ ಪೊಲೀಸ್ ಸ್ಟೇಷನ್ಗೆ ಬರ್ತಾನೆ ಮತ್ತು ತನ್ನ ಕಾನ್ಸ್ಟೇಬಲ್ಗೆ, ನಾನು ಬಂದು ಕೇವಲ 3 ದಿನ ಆಯ್ತು. 3 ದಿನದಲ್ಲಿ ಇಷ್ಟೊಂದು ದೊಡ್ಡ ದೊಡ್ಡ ಕೇಸ್ಗಳು ನನ್ನ ಮೇಲೆ ಬಿದ್ದಿವೆ. ಇಷ್ಟು ದಿನ ಇಲ್ಲಿ ಏನೂ ಆಗಿದ್ದಿಲ್ಲ. ಆದ್ರೆ ಸಡನ್ ಆಗಿ ಯಾಕೆ ಇಷ್ಟೊಂದು ಕ್ರೈಮ್ ನಡೀತಾ ಇದೆ ಅಂತ ಕೇಳ್ತಾನೆ. ಆದ್ರೆ ಅವರ ಹತ್ರನೂ ಯಾವ ಉತ್ತರ ಇರಲ್ಲ. ಆಗ ವಿಜಯ್ ಅವರಿಗೆ ಆ ಫೈನಾನ್ಸ್ ಕಂಪನಿ ಮೇಲೆ ಯಾರಿಗಾದ್ರೂ ಕೋಪ ಇತ್ತಾ ಅಂತ ಕೇಳ್ತಾನೆ. ಆಗ ಸತ್ಯ ಅನ್ನೋ ಕಾನ್ಸ್ಟೇಬಲ್, ಹೌದು ಸರ್, ನನಗೆ ಅಂತ ಒಬ್ಬ ವ್ಯಕ್ತಿ ಬಗ್ಗೆ ಗೊತ್ತು. ಮನೋಜ್ ಅನ್ನೋ ವ್ಯಕ್ತಿ ಆ ಕಂಪನಿಯಲ್ಲಿ ತನ್ನ ಲ್ಯಾಂಡ್ ಪೇಪರ್ ನ ಗಿರ್ವಿ ಇಟ್ಟು ಸಾಲ ತಗೊಂಡಿದ್ದ. ಅವನು ಬಿಸ್ನೆಸ್ ಮಾಡ್ಬೇಕಂತ ಆ ಸಾಲನ ತಗೊಂಡಿದ್ದ. ಆದ್ರೆ ಅವನು ಸ್ಟಾರ್ಟ್ ಮಾಡಿದ ಬಿಸ್ನೆಸ್ ಲಾಸ್ ಅಲ್ಲಿ ನಡೀತು. ಆ ವ್ಯಕ್ತಿ ಬಗ್ಗೆ ನಮಗೆ ಜಾಸ್ತಿ ಗೊತ್ತಿಲ್ಲ ಅಂತ ಹೇಳ್ತಾನೆ. ಇದನ್ನ ಕೇಳಿ ವಿಜಯ್ ತನ್ನ ಟೀಮ್ ನ ಕರ್ಕೊಂಡು ಮನೋಜ್ ಮನೆಗೆ ಬರ್ತಾನೆ. ಆದ್ರೆ ಇಲ್ಲಿ ಮನೋಜ್ ಹೆಂಡತಿ ಇರ್ತಾಳೆ. ಮನೋಜ್ ಅವರಿಗೆ ಸಿಗಲ್ಲ. ಆಕೆ ವಿಜಯ್ಗೆ ತುಂಬಾ ದಿನಗಳಿಂದ ಮನೋಜ್ ಮನೆ ಬಿಟ್ಟು ಹೋಗಿದ್ದಾನೆ, ಅವನು ತಿರುಗಿ ಬಂದಿಲ್ಲ ಅಂತ ಹೇಳ್ತಾಳೆ. ಇದನ್ನ ಕೇಳಿ ವಿಜಯ್ಗೆ ಮನೋಜ್ ಹೆಂಡತಿ ಮೇಲೆ ಡೌಟ್ ಬರುತ್ತೆ. ಅವನು ಹೊರಗೆ ಬಂದು ತನ್ನ ಟೀಮ್ಗೆ, ನನಗೆ ಈಕೆ ಮೇಲೆ ಡೌಟ್ ಇದೆ, ನೀವು ಈಕೆ ಮೇಲೆ ನಿಗಾ ಇಡಿ, ಈಕೆ ಸುಳ್ಳು ಹೇಳ್ತಿರ್ಬೋದು ಅಂತ ಹೇಳ್ತಾನೆ.
ಇನ್ನು ಮನೋಜ್ ಪೊಲೀಸ್ ಸ್ಟೇಷನ್ಗೆ ಬಂದಾಗ ಕೃಷ್ಣನ್ಗೆ ಆ ಕಂಪನಿಯಿಂದ ಯಾರ್ಯಾರು ಲಾಸ್ ಆಗಿದ್ರೋ ಅವರ ಬಗ್ಗೆ ಒಂದು ಲಿಸ್ಟ್ ರೆಡಿ ಮಾಡಿ ಅಂತ ಹೇಳ್ತಾನೆ. ಆಗ ಇವರಿಗೆ ಮಧು ಅನ್ನೋ ವ್ಯಕ್ತಿ ಬಗ್ಗೆ ಗೊತ್ತಾಗುತ್ತೆ. ಆಕ್ಚುಲಿ ಮಧು ಅದೇ ಫೈನಾನ್ಸ್ ಕಂಪನಿಯಿಂದ ಲೋನ್ ತಗೊಂಡಿರ್ತಾನೆ, ಆದ್ರೆ ಅವನಿಗೆ ಅದನ್ನ ತೀರಿಸೋಕೆ ಆಗಿರಲ್ಲ. ಆಗ ಆ ಫೈನಾನ್ಸ್ ಕಂಪನಿಯವರು ಲೋನ್ ತೀರಿಸುವಂತೆ ಅವರ ಮೇಲೆ ಪ್ರೆಷರ್ ಮಾಡ್ತಿರ್ತಾರೆ. ಇದರಿಂದ ಅವಮಾನ ತಡೆಯಲಾಗದೆ ಮಧು ಸೂಸೈಡ್ ಮಾಡ್ಕೊಂಡು ಸತ್ತೋಗಿರ್ತಾನೆ. ಇನ್ನು ಮಧುಗೆ ಕಿರಣ್ ಮತ್ತು ಸತೀಶ್ ಎಂಬ ಇಬ್ಬರು ಮಕ್ಕಳಿರ್ತಾರೆ. ಈಗ ವಿಜಯ್ ಮಧು ಮನೆಗೆ ಹೋಗ್ತಾನೆ. ಇಲ್ಲಿ ಬಂದು ನೋಡಿದಾಗ ಮಧು ಹೆಂಡತಿ ಮಾತ್ರ ಅಲ್ಲಿರ್ತಾಳೆ. ಆತ ಮಧು ಹೆಂಡತಿಗೆ ನಿಮ್ಮ ಮಕ್ಕಳಲ್ಲಿ ಅಂತ ಕೇಳ್ತಾನೆ. ಆಗ ಆಕೆ ನನ್ನ ದೊಡ್ಡ ಮಗ ಕಿರಣ್ ಸಿಟಿಯಲ್ಲಿ ಕೆಲಸ ಮಾಡ್ತಾನೆ ಅಂತ ಹೇಳ್ತಾಳೆ. ಇನ್ನು ಈಕೆಗೆ ತನ್ನ ಸಣ್ಣ ಮಗನ ಬಗ್ಗೆ ಏನೂ ಗೊತ್ತಿರಲ್ಲ. ಆತ ತನ್ನ ತಂದೆ ಸತ್ ಮೇಲೆ ಡ್ರಿಂಕ್ಗೆ ಅಡಿಕ್ಟ್ ಆಗಿರ್ತಾನೆ. ಇನ್ನು ಆತ ಮನೆಗೆ ಯಾವಾಗ ಬರ್ತಾನೆ ಯಾವಾಗ ಹೋಗ್ತಾನೆ ಅಂತ ಗೊತ್ತಿಲ್ಲ. ಆತ 2 ದಿನದಿಂದ ಮನೆಗೆ ಬಂದಿಲ್ಲ ಅಂತ ಹೇಳ್ತಾಳೆ. ಇನ್ನು ಇಲ್ಲಿ ವಿಜಯ್ ಎನ್ಕ್ವೈರಿ ಮಾಡ್ತಿದ್ದಾಗ ಅವನು ಮನೆಯಲ್ಲಿದ್ದ ಕೆಲವು ಫೋಟೋಸ್ ನ ನೋಡ್ತಾನೆ. ಆ ಫೋಟೋಸ್ ನಲ್ಲಿ ಸನೀಶ್ ಫೋಟೋ ಇರುತ್ತೆ. ಆ ಫೋಟೋ ನೋಡಿ ವಿಜಯ್ ಶಾಕ್ ಆಗ್ತಾನೆ. ಯಾಕಂದ್ರೆ ಫೈನಾನ್ಸ್ ಕಂಪನಿವರೆಗೆ ವಿಜಯ್ನ ಕೋಪದಲ್ಲಿ ನೋಡ್ತಿದ್ದ ವ್ಯಕ್ತಿ ಇದೇ ಸತೀಶ್ ಆಗಿರ್ತಾನೆ. ಆಗ ವಿಜಯ್ ತನ್ನ ಟೀಮ್ಗೆ ಈ ರಾಬರಿಯಲ್ಲಿ ಸತೀಶ್ ಕೈ ಇರಬಹುದು, ನೀವು ಅವನನ್ನ ಬೇಗ ಹುಡುಕಿ ಅಂತ ಹೇಳ್ತಾನೆ. ಇನ್ನು ವಿಜಯ್ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾಗ ಇವನ ಮುಂದೆ ಇನ್ನೊಂದು ಪ್ರಾಬ್ಲಮ್ ಬರುತ್ತೆ. ಆಕ್ಚುಲಿ ಊರಿನ ಒಂದು ಬ್ರಿಡ್ಜ್ ಕೆಳಗೆ ಇವರಿಗೆ ಇನ್ನೊಂದು ಡೆಡ್ ಬಾಡಿ ಸಿಗುತ್ತೆ. ಇನ್ನು ವಿಜಯ್ ತನ್ನ ಟೀಮ್ ಜೊತೆ ಅಲ್ಲಿ ಹೋಗಿ ನೋಡಿದಾಗ ಆ ಬಾಡಿಗೆ ಒಂದು ಹಗ್ಗ ಕಟ್ಟಿರ್ತಾರೆ. ಆಗ ವಿಜಯ್ ತನ್ನ ಟೀಮ್ಗೆ ಇದು ಕ್ರೈಮ್ಸ್ ಇರಲ್ಲ, ಈ ಬಾಡಿನ ಬೇರೆ ಎಲ್ಲಾದ್ರೂ ಕೊಂದು ಇಲ್ಲಿ ಎಳ್ಕೊಂಡು ಬಂದಿರಬಹುದು ಅಂತ ಹೇಳ್ತಾನೆ. ಇನ್ನು ಮಾರನೇ ದಿನ ಪೋಸ್ಟ್ ಮಾರ್ಟಮ್ ಡಾಕ್ಟರ್ ವಿಜಯನ ಕರೆದು ನಿಮಗೆ ಮೊದಲು ಸಿಕ್ಕ ಡೆಡ್ ಬಾಡಿಯನ್ನ ಹೇಗೆ ಕೊಲ್ಲಲಾಗಿತ್ತೋ ಈ ವ್ಯಕ್ತಿನ ಕೂಡ ಅದೇ ರೀತಿ ಕೊಂದಿದ್ದಾರೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ವಿಜಯ್ ಶಾಕ್ ಆಗ್ತಾನೆ. ಹಾಗಾದ್ರೆ ಇವರಿಬ್ಬರ ಕೊಲೆಗಾರ ಒಬ್ಬನೇ ಆಗಿರ್ತಾನೆ. ಇನ್ನು ವಿಜಯ್ ಇಲ್ಲಿ ನಾನು ಶಾಂತಿಯಿಂದ ಡ್ಯೂಟಿ ಮಾಡ್ಬೇಕಂತ ಬಂದಿದ್ದೆ, ಈಗ ನೋಡಿದ್ರೆ 3 ಕೇಸ್ಗಳು ನನ್ನ ಮೇಲೆ ಬಿದ್ದಿವೆ ಅಂತ ಅನ್ಕೋತಾನೆ. ಆದ್ರೂ ವಿಜಯ್ ಈ ಕೇಸ್ನ ಹೇಗಾದ್ರೂ ಮಾಡಿ ಸಾಲ್ವ್ ಮಾಡ್ಬೇಕಂತ ಇನ್ವೆಸ್ಟಿಗೇಷನ್ ನ ಮತ್ತೆ ಸ್ಟಾರ್ಟ್ ಮಾಡ್ತಾನೆ. ಇವರು ರಾತ್ರಿ ಎಲ್ಲ ಪೆಟ್ರೋಲಿಂಗ್ ಮಾಡ್ತಿರ್ತಾರೆ. ಆದ್ರೆ ವಿಜಯ್ಗೆ ಯಾವುದೇ ಲೀಡ್ ಸಿಗ್ತಿರಲ್ಲ. ಒಂದು ದಿನ ರಾತ್ರಿ ವಿಜಯ್ ಪೆಟ್ರೋಲಿಂಗ್ ಮಾಡ್ತಿದ್ದಾಗ ವಿದ್ಯಾ ಅವನಿಗೆ ಕಾಲ್ ಮಾಡ್ತಾಳೆ. ಸರ್, ನಮಗೆ ಒಂದು ಇನ್ಫಾರ್ಮೇಶನ್ ಬಂದಿದೆ, ಒಬ್ಬ ವ್ಯಕ್ತಿ ಮಾಸ್ಕ್ ಹಾಕೊಂಡು ಒಂದು ಡೆಡ್ ಬಾಡಿನ ಕಾಡೊಳಗೆ ಎಳ್ಕೊಂಡು ಹೋಗ್ತಿದ್ದಾನೆ ಅಂತ ಹೇಳ್ತಾಳೆ. ಇದನ್ನ ಕೇಳಿ ವಿಜಯ್ ಮತ್ತು ಅವನ ಟೀಮ್ ಅಲ್ಲಿಂದ ಫಾರೆಸ್ಟ್ ಕಡೆ ಹೋಗ್ತಾರೆ. ಈಗ ವಿಜಯ್ ಮತ್ತು ಅವನ ಟೀಮ್ ಫಾರೆಸ್ಟ್ ಹತ್ರ ಬಂದಾಗ ಇವರು ಬೇರೆ ಬೇರೆಯಾಗಿ ಆ ಕಿಲ್ಲರ್ ನ ಹುಡುಕ್ತಾರೆ. ವಿಜಯ್ ಇಲ್ಲಿ ಬ್ಯಾಟ್ರಿ ಹಾಕೊಂಡು ಹುಡುಕ್ತಿದ್ದಾಗ ಅವನಿಗೆ ಒಂದು ಡೆಡ್ ಬಾಡಿ ಸಿಗುತ್ತೆ. ಆ ಡೆಡ್ ಬಾಡಿನ ಕಿಲ್ಲರ್ ಅಲ್ಲೇ ಬಿಟ್ಟು ಹೋಗಿರ್ತಾನೆ. ಇನ್ನು ವಿಜಯ್ ಆ ಬಾಡಿನ ಚೆಕ್ ಮಾಡಿದಾಗ ಅವನ ಜೇಬಲ್ಲಿ ಒಂದು ಬಂಗಾರದ ಸರ ಸಿಗುತ್ತೆ. ವಿಜಯ್ ಅದನ್ನ ನೋಡ್ತಿದ್ದಾಗ ಯಾರೋ ಹಿಂದೆಯಿಂದ ಬಂದು ಇವನ ತಲೆ ಮೇಲೆ ಹೊಡಿತಾರೆ. ವಿಜಯ್ ಅಲ್ಲೇ ಮೂರ್ಛೆ ಹೋಗ್ತಾನೆ. ಇನ್ನು ಮಾರದಿನ ಬೆಳಗ್ಗೆ ವಿಜಯ್ಗೆ ಎಚ್ಚರಿಕೆ ಆದಾಗ ಅವನು ಹಾಸ್ಪಿಟಲ್ ಇರ್ತಾನೆ. ಇಲ್ಲಿ ಅದೇ ಕಾನ್ಸ್ಟೇಬಲ್ ಕೃಷ್ಣನ್ ಬರ್ತಾನೆ. ಈತ ವಿಜಯ್ಗೆ, ಸರ್, ನಾನು ಆ ಡೆಡ್ ಬಾಡಿ ಬಗ್ಗೆ ಎನ್ಕ್ವೈರಿ ಮಾಡಿದೆ. ಆತನ ಹೆಸರು ಅರುಣ್. ಆತ ತಮಿಳುನಾಡಿಂದ ಇಲ್ಲಿ ಕೆಲಸ ಮಾಡೋಕೆ ಬಂದಿದ್ದ. ಇನ್ನು ಆತನ ಜೊತೆ 3 ವ್ಯಕ್ತಿಗಳು ಬಂದಿದ್ರು ಅಂತ ಹೇಳ್ತಾನೆ. ಇನ್ನು ಈ 4 ಜನ ಇಲ್ಲಿ ಮೇಸ್ತ್ರಿ ಕೆಲಸ ಮಾಡೋಕೆ ಬಂದಿರ್ತಾರೆ. ಈಗ ಕಾನ್ಸ್ಟೇಬಲ್ ವಿಜಯ್ಗೆ ಆ 4 ಜನರ ಹೆಸರನ್ನ ಹೇಳ್ತಾನೆ. ಅವರ ಹೆಸರು ಚಂದ್ರ, ಮಣಿಕಂಠ, ಕುಮಾರ್ ಮತ್ತು ಅರುಣ್ ಆಗಿರುತ್ತೆ. ಅದರಲ್ಲಿ 3 ಜನರ ಡೆಡ್ ಬಾಡಿ ಇವರಿಗೆ ಸಿಕ್ಕಿರುತ್ತೆ. ಇನ್ನು ನಮಗೆ ಕಾಡಲ್ಲಿ ಮೊದಲು ಸಿಕ್ಕ ಡೆಡ್ ಬಾಡಿ ಹೆಸರು ಅರುಣ್. ಇನ್ನು ನಮಗೆ ಬ್ರಿಡ್ಜ್ ಕೆಳಗೆ ಸಿಕ್ಕ ಡೆಡ್ ಬಾಡಿ ಹೆಸರು ಚಂದ್ರ. ನಿನ್ನೆ ರಾತ್ರಿ ನಮಗೆ ಸಿಕ್ಕ ಡೆಡ್ ಬಾಡಿ ಹೆಸರು ಮಣಿಕಂಠ. ಈಗ ಮಿಸ್ ಆಗಿರೋದು ಕುಮಾರ್. ನನಗನ್ಸುತ್ತೆ ಕುಮಾರೇ ಇವರು 3ರನ್ನ ಕೊಂದು ಎಸ್ಕೇಪ್ ಆಗಿರ್ಬೋದು ಅಂತ ಹೇಳ್ತಾನೆ. ಇದನ್ನೆಲ್ಲ ಕೇಳಿ ವಿಜಯ್ ಕೃಷ್ಣನ್ಗೆ, ನೀವು ಹೋಗಿ ತಮಿಳುನಾಡಿನಲ್ಲಿ ಎನ್ಕ್ವೈರಿ ಮಾಡಿ, ಆ ವ್ಯಕ್ತಿಗಳ ಬಗ್ಗೆ ಯಾವ್ದಾದ್ರು ಕೇಸ್ ಇರಬಹುದಾ ಅಂತ ಕೇಳಿ ಅಂತ ಹೇಳ್ತಾನೆ. ಈಗ ಇವರು ಅದೇ ರೀತಿ ಎನ್ಕ್ವೈರಿ ಮಾಡಿ ವಿಜಯ್ ಹತ್ರ ಬರ್ತಾರೆ ಮತ್ತು ಕೃಷ್ಣನ್ ಇಲ್ಲಿ ವಿಜಯ್ಗೆ, ಸರ್, 4 ಜನ ವ್ಯಕ್ತಿಗಳ ಮೇಲೆ ತಮಿಳುನಾಡಿನಲ್ಲಿ ಕಳ್ಳತನದ ಕೇಸ್ ಇದೆ, ಅವರು ಅಲ್ಲಿ ಕಳ್ಳತನ ಮಾಡಿ ಇಲ್ಲಿ ಓಡಿ ಬಂದಿದ್ರು ಅಂತ ಹೇಳ್ತಾನೆ. ಇನ್ನು ಸರ್, ನನಗನ್ಸುತ್ತೆ ಆ ಫೈನಾನ್ಸ್ ಕಂಪನಿಯಲ್ಲಿ ಕಳ್ಳತನ ಮಾಡಿದ್ದು ಕೂಡ ಇವರೇ ಆಗಿರ್ಬೋದು ಅಂತ ಹೇಳ್ತಾನೆ. ಆದ್ರೆ ವಿಜಯ್ ಹಾಗಾಗಿರಲ್ಲ, ಯಾಕಂದ್ರೆ ಕಳ್ಳತನ ಆಗಿದ್ದು 2 ದಿನ ಹಿಂದೆ, ಆದ್ರೆ ನಮಗೆ ಆ ಬಾಡಿ 3 ದಿನ ಹಿಂದೆ ಸಿಕ್ಕಿತ್ತು ಅಂತ ಹೇಳ್ತಾನೆ. ಆಗ ಕೃಷ್ಣನ್ ಸರ್, ಒಂದು ವಿಷಯ ಆಗಿರಬಹುದು, ಆಕ್ಚುಲಿ ಇವರು 4 ಜನ ಸೇರಿ ಆ ಫೈನಾನ್ಸ್ ಕಂಪನಿಯಲ್ಲಿ ಕಳ್ಳತನ ಮಾಡಬೇಕು ಅಂತ ಪ್ಲಾನ್ ಮಾಡಿರಬೇಕು. ಆದ್ರೆ ಮಣಿಕಂಠ ಆಮೇಲೆ ಅದಕ್ಕೆ ಅಪೋಸ್ ಮಾಡಿರಬೇಕು. ಅದಕ್ಕೆ ಆ 3 ಜನ ಸೇರಿ ಮೊದಲು ಮಣಿಕಂಠನ ಕೊಂದಿದ್ದಾರೆ. ಆಮೇಲೆ ಅವರು ಹೋಗಿ ಆ ಫೈನಾನ್ಸ್ ಕಂಪನಿನ ಲೂಟಿ ಮಾಡಿದ್ದಾರೆ. ಇಲ್ಲಿ ಕುಮಾರ್ಗೆ ಆ ಬಂಗಾರದ ಮೇಲೆ ಆಸೆ ಆಗಿರಬೇಕು. ಅದಕ್ಕೆ ಅವನು ಇಬ್ಬರನ್ನ ಕೊಂದು ಬಂಗಾರ ತಗೊಂಡು ಎಸ್ಕೇಪ್ ಆಗಿದ್ದಾನೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ವಿಜಯ್, ನಾವು ಹಾಗೆ ಈಸಿಯಾಗಿ ಕನ್ಕ್ಲೂಷನ್ಗೆ ಬರೋಕೆ ಆಗಲ್ಲ, ನಮಗೆ ಅದಕ್ಕೆ ಸಂಬಂಧಪಟ್ಟ ಆಧಾರಗಳು ಬೇಕು ಅಂತ ಹೇಳ್ತಾನೆ. ಮತ್ತು ನಾವು ಕೇಸ್ನ ಆದಷ್ಟು ಬೇಗ ಕ್ಲೋಸ್ ಮಾಡ್ಬೇಕಂದ್ರೆ ಕುಮಾರ್ನ ಹುಡುಕಿ ಅಂತ ಹೇಳ್ತಾನೆ. ಈಗ ಪೊಲೀಸರು ಅದೇ ಕೆಲಸದಲ್ಲಿ ಬಿಸಿ ಆಗ್ತಾರೆ. ಹೀಗಿದ್ದಾಗ ಒಂದು ದಿನ ಆ ಫೈನಾನ್ಸ್ ಕಂಪನಿ ಓನರ್ ರಾತ್ರಿ ಟೈಮಲ್ಲಿ ಎಲ್ಲಿಂದನೋ ತಮ್ಮ ಊರಿಗೆ ವಾಪಸ್ ಬರ್ತಿರ್ತಾನೆ. ಆಗ ಒಬ್ಬ ಮಾರ್ಕ್ಸ್ ಹಾಕೊಂಡಿದ್ದ ವ್ಯಕ್ತಿ ಅವನ ಮೇಲೆ ಅಟ್ಯಾಕ್ ಮಾಡ್ತಾನೆ. ಆದ್ರೆ ಆ ಫೈನಾನ್ಸ್ ಓನರ್ ಅವನ ಜೊತೆ ಫೈಟ್ ಮಾಡಿ ಅಲ್ಲಿಂದ ಓಡೋಗ್ತಾನೆ. ಅವನು ಒಂದು ಕಡೆ ಬಚ್ಚಿಟ್ಕೊಂಡು ವಿಜಯ್ಗೆ ಕಾಲ್ ಮಾಡ್ತಾನೆ. ಸರ್, ಯಾರೋ ಮಾಸ್ಕ್ ಹಾಕೊಂಡ ವ್ಯಕ್ತಿ ನನ್ನ ಮೇಲೆ ಅಟ್ಯಾಕ್ ಮಾಡ್ತಿದ್ದಾರೆ, ದಯವಿಟ್ಟು ನನ್ನ ಕಾಪಾಡೋಕೆ ಬನ್ನಿ ಅಂತ ಹೇಳ್ತಾನೆ. ಇದನ್ನ ಕೇಳಿ ವಿಜಯ್ ತಕ್ಷಣ ತನ್ನ ಟೀಮ್ನ ಕರ್ಕೊಂಡು ಸ್ವಲ್ಪ ಹೊತ್ತಾದ್ಮೇಲೆ ಅಲ್ಲಿಗೆ ಬರ್ತಾನೆ. ಆದ್ರೆ ಅಷ್ಟೊತ್ತಿಗೆ ಆ ಮಾರ್ಕ್ಸ್ ಹಾಕೊಂಡಿದ್ದ ವ್ಯಕ್ತಿ ಅಲ್ಲಿಂದ ಎಸ್ಕೇಪ್ ಆಗಿರ್ತಾನೆ. ಆದ್ರೂ ವಿಜಯ್ ಬಿಡದೆ ಆ ಮಾರ್ಕ್ಸ್ ಹಾಕೊಂಡಿದ್ದ ವ್ಯಕ್ತಿನ ಹುಡುಕ್ತಾನೆ. ಆಗ ಒಂದು ಕಡೆ ಅವನಿಗೆ ಆ ವ್ಯಕ್ತಿ ಸಿಗ್ತಾನೆ. ಈಗ ವಿಜಯ್ ಅವನನ್ನ ಚೇಂಜ್ ಮಾಡಿ ಹಿಡ್ಕೋತಾನೆ. ಅವನನ್ನ ಹಿಡಿದು ಅವನ ಮಾಸ್ಕ್ ತೆಗೆದಾಗ ಅವನನ್ನ ನೋಡಿ ಶಾಕ್ ಆಗ್ತಾನೆ. ಏಕೆಂದ್ರೆ ಆತ ಬೇರೆ ಯಾರು ಅಲ್ಲ, ಮಧು ಮಗ ಸತೀಶ್ ಆಗಿರ್ತಾನೆ. ಅಂದ್ರೆ ಇದೇ ಸತೀಶ್ನೇ ಫೈನಾನ್ಸ್ ಕಂಪನಿ ಮುಂದೆ ವಿಜಯ್ನ ಕೋಪದಲ್ಲಿ ನೋಡ್ತಿರ್ತಾನೆ. ಈಗ ವಿಜಯ್ ಅವನನ್ನ ಅರೆಸ್ಟ್ ಮಾಡಿ ಸ್ಟೇಷನ್ಗೆ ಕರ್ಕೊಂಡು ಬರ್ತಾನೆ ಮತ್ತು ಅವನನ್ನ ಎನ್ಕ್ವೈರಿ ಮಾಡ್ತಾನೆ. ನೀನು ಅಷ್ಟಕ್ಕೂ ಆ ತಮಿಳುನಾಡಿನಿಂದ ಬಂದ ವ್ಯಕ್ತಿಗಳನ್ನ ಯಾಕೆ ಕೊಂದೆ ಅಂತ ಕೇಳ್ತಾನೆ.
ಆದ್ರೆ ಸತೀಶ್ ಇಲ್ಲ ಸರ್, ನಾನು ಅವರನ್ನ ಕೊಂದಿಲ್ಲ, ಅಷ್ಟಕ್ಕೂ ನನಗೆ ಅವರು ಯಾರು ಅಂತ ಗೊತ್ತಿಲ್ಲ ಅಂತ ಹೇಳ್ತಾನೆ. ಆದ್ರೆ ನನಗೆ ಆ ಫೈನಾನ್ಸ್ ಕಂಪನಿ ಓನರ್ ಮೇಲೆ ತುಂಬಾ ಕೋಪ ಇತ್ತು, ಯಾಕಂದ್ರೆ ನನ್ನ ತಂದೆ ಅವನ ಹತ್ರ ಸಾಲ ತಗೊಂಡಿದ್ರು. ಅವನು ನನ್ನ ತಂದೆಗೆ ಸಾಲ ತೀರಿಸುವಂತೆ ತುಂಬಾ ಟಾರ್ಚರ್ ಮಾಡಿದ್ದ. ಇದರಿಂದ ನನ್ನ ತಂದೆ ಸೂಸೈಡ್ ಮಾಡ್ಕೊಂಡು ಸತ್ತೋದ್ರು. ಅದಕ್ಕೆ ಕೋಪದಲ್ಲಿ ಅವನ ಮೇಲೆ ಅಟ್ಯಾಕ್ ಮಾಡಿದ್ದೆ ಅಂತ ಹೇಳ್ತಾನೆ. ಆಗ ವಿಜಯ್ ಅವನಿಗೆ ನೀನ್ಯಾಕೆ ಆ ಫೈನಾನ್ಸ್ ಕಂಪನಿ ಮುಂದೆ ನನ್ನನ್ನ ಕೋಪದಲ್ಲಿ ನೋಡ್ತಿದ್ದೆ ಅಂತ ಕೇಳ್ತಾನೆ. ಆಗ ಆತ, ಸರ್ ನಾನು ಅವತ್ತು ಫೈನಾನ್ಸ್ ಕಂಪನಿಯಲ್ಲಿ ಕಳ್ಳತನ ಆಗಿದೆ ಅಂತ ಗೊತ್ತಾದಾಗ ಆ ಓನರ್ ಮುಖನ ನೋಡೋಕೆ ಬಂದಿದ್ದೆ. ಅವನು ಹೇಗೆ ನೋವನ್ನು ಅನುಭವಿಸ್ತಾನೆ ಅಂತ ನಾನು ಅದನ್ನ ನೋಡಿ ಎಂಜಾಯ್ ಮಾಡ್ಬೇಕು ಅನ್ಕೊಂಡಿದ್ದೆ. ಆದ್ರೆ ನೀವು ಅಲ್ಲಿ ಬಂದು ಅವನಿಗೆ ಸಾಂತ್ವನ ಕೊಡೋಕೆ ಸ್ಟಾರ್ಟ್ ಮಾಡಿದ್ರಿ ಮತ್ತು ಆದಷ್ಟು ಬೇಗ ಕಳ್ಳನನ್ನ ಹುಡುಕಿ ನಿಮಗೆ ನಿಮ್ಮ ದುಡ್ಡನ್ನ ವಾಪಸ್ ಕೊಡಿಸ್ತೀನಿ ಅಂತ ಹೇಳಿದ್ರಿ. ನೀವು ಆ ಫೈನಾನ್ಸ್ ಕಂಪನಿ ಓನರ್ಗೆ ಸಪೋರ್ಟ್ ಮಾಡಿದ್ದನ್ನ ನೋಡಿ ನನಗೆ ಕೋಪ ಬಂತು, ಅದಕ್ಕೆ ನಾನು ನಿಮ್ಮನ್ನ ಕೋಪದಲ್ಲಿ ನೋಡಿದೆ ಅಂತ ಹೇಳ್ತಾನೆ. ಏಕೆಂದ್ರೆ ಆ ವ್ಯಕ್ತಿ ಕಡೆಯಿಂದ ತುಂಬಾ ಜನರ ಜೀವನ ಹಾಳಾಗಿದೆ, ತುಂಬಾ ಜನ ಸೂಸೈಡ್ ಮಾಡ್ಕೊಂಡು ಸತ್ತೋಗಿದ್ದಾರೆ ಅಂತ ಹೇಳ್ತಾನೆ. ಇನ್ನು ನಾನು ಆ ಕಳ್ಳತನ ಮಾಡಿಲ್ಲ, ಯಾಕಂದ್ರೆ ನಾನು ಒಬ್ಬನೇ ಅಲ್ಲಿ ಕಳ್ಳತನ ಮಾಡೋಕೆ ಹೇಗೆ ಸಾಧ್ಯ ಅಂತ ಹೇಳ್ತಾನೆ. ಇದನ್ನ ಕೇಳಿ ವಿಜಯ್ ಈಗ ಸತೀಶ್ ಬಗ್ಗೆ ಕ್ರಾಸ್ ವೆರಿಫಿಕೇಶನ್ ಮಾಡ್ತಾನೆ. ಅವನು ಕಳ್ಳತನ ಆದಾಗ ಎಲ್ಲಿದ್ದ ಅಂತ ಎನ್ಕ್ವೈರಿ ಮಾಡ್ತಾನೆ. ಆಗ ಅವನಿಗೆ ಕಳ್ಳತನ ಆದಾಗ ಸತೀಶ್ ಬೇರೆ ಕಡೆ ಇದ್ದ ಅಂತ ಗೊತ್ತಾಗುತ್ತೆ. ಅಂದ್ರೆ ಇದರಲ್ಲಿ ಸತೀಶ್ ಕೈವಾಡ ಏನೂ ಇರಲ್ಲ. ಈಗ ವಿಜಯ್ ತನ್ನ ಕಾನ್ಸ್ಟೇಬಲ್ಸ್ ಹತ್ರ ಬಂದು ಕೃಷ್ಣನ್ಗೆ, ನನಗನ್ಸುತ್ತೆ ನೀವು ಹೇಳಿದ ಪ್ರಕಾರ ಕುಮಾರ ಈ ಕೊಲೆಗಳನ್ನ ಮಾಡಿ ಓಡೋಗಿರ್ಬೋದು ಅಂತ ಹೇಳ್ತಾನೆ ಮತ್ತು ನಾವು ಆದಷ್ಟು ಬೇಗ ಆ ಕುಮಾರ್ನ ಹಿಡಿಬೇಕು ಅಂತ ಹೇಳ್ತಾನೆ. ಆಗ ವಿಜಯ್ಗೆ ಡೆಡ್ ಬಾಡಿ ಹತ್ರ ತನಗೆ ಸಿಕ್ಕ ಬಂಗಾರದ ಚೈನ್ ನೆನಪಾಗುತ್ತೆ. ಅವನು ಫೈನಾನ್ಸ್ ಓನರ್ ಮತ್ತು ಅವನ ಮ್ಯಾನೇಜರ್ ಹತ್ರ ಆ ಬಂಗಾರನ ತಗೊಂಡು ಹೋಗ್ತಾನೆ ಮತ್ತು ಈ ಬಂಗಾರನ ನಿಮ್ಮಲ್ಲಿ ಅಡವಿಡಲಾಗಿತ್ತ ಅಂತ ಕೇಳ್ತಾನೆ. ಇಲ್ಲಿ ಫೈನಾನ್ಸ್ ಓನರ್ ರೆಕಾರ್ಡ್ ನಲ್ಲಿ ಆ ಬಂಗಾರನ ಚೆಕ್ ಮಾಡಿ ಹೌದು ಸರ್ ಅಂತ ಹೇಳ್ತಾರೆ. ಆಕ್ಚುಲಿ ವಿಜಯ್ಗೆ ಇಲ್ಲಿ ಇನ್ನೊಂದು ವಿಷಯ ಗೊತ್ತಾಗುತ್ತೆ. ಆಕ್ಚುಲಿ ಆ ಫೈನಾನ್ಸ್ ಓನರ್ ಕಳ್ಳತನ ಆಗಿದ್ದ ಬಂಗಾರಕ್ಕಿಂತ ಜಾಸ್ತಿ ಬಂಗಾರನ ಬರ್ಸಿರ್ತಾನೆ. ಇದು ಗೊತ್ತಾದಾಗ ವಿಜಯ್ ಅವನಿಗೆ ತುಂಬಾ ಬೈತಾನೆ, ಯಾಕಂದ್ರೆ ಅವನು ಇನ್ಶೂರೆನ್ಸ್ ಜಾಸ್ತಿ ಕ್ಲೇಮ್ ಮಾಡಬಹುದಂತ ಹಾಗೆ ಬರ್ಸಿರ್ತಾನೆ. ಈಗ ವಿಜಯ್ ಇನ್ವೆಸ್ಟಿಗೇಷನ್ ಕಡೆ ಗಮನ ಕೊಡ್ತಾನೆ. ಅವನು ಎಷ್ಟೇ ಹುಡುಕಿದರೂ ಅವನಿಗೆ ಯಾವುದೇ ಲೀಡ್ ಸಿಗ್ತಿರಲ್ಲ. ಆಗ ಅವನು ಒಂದು ಕೆಲಸ ಮಾಡ್ತಾನೆ. ಫೈನಾನ್ಸ್ ಕಂಪನಿಯಲ್ಲಿದ್ದ ಸಿಸಿಟಿವಿ ಕ್ಯಾಮೆರಾನ ಚೆನ್ನಾಗಿ ಚೆಕ್ ಮಾಡ್ತಾನೆ. ವಿಜಯ್ ಆ ಫುಟೇಜ್ ನೋಡಿ ಶಾಕ್ ಆಗ್ತಾನೆ. ಅವನು ಮಾರನೇ ದಿನ ತನ್ನ ಪೊಲೀಸ್ ಸ್ಟೇಷನ್ಗೆ ಬಂದು ಅಲ್ಲಿದ್ದ ಕಾನ್ಸ್ಟೇಬಲ್ ಆನಂದ್ಗೆ, ಅಷ್ಟಕ್ಕೂ ನೀವು ಅವತ್ತು ರಾತ್ರಿ ಪೆಟ್ರೋಲ್ ಹಾಕ್ಸ್ಕೊಂಡ್ ಬರ್ತೀನಿ ಅಂತ ಹೋಗಿದ್ರಲ್ಲ, ಅವತ್ತು ಪೆಟ್ರೋಲ್ ಹಾಕ್ಸಿದ್ರ ಅಥವಾ ಬೇರೆ ಏನಾದ್ರೂ ಮಾಡಿದ್ರ ಅಂತ ಕೇಳ್ತಾನೆ. ಆಗ ಆನಂದ್, ಇಲ್ಲ ಸರ್, ನಾವತ್ತು ಪೆಟ್ರೋಲ್ ಹಾಕ್ಸೋಕೆ ಹೋಗಿದ್ವಿ ಅಂತ ಹೇಳ್ತಾನೆ. ಇದನ್ನ ಕೇಳಿ ವಿಜಯ್ಗೆ ಕೋಪ ಬರುತ್ತೆ. ಅವನು ಆನಂದ್ ಕೆನ್ನಿಗೆ ಒಂದು ಏಟು ಹೊಡಿತಾನೆ. ಆದ್ರೆ ಅವರು ಮಾತ್ರ, ಇಲ್ಲ ಸರ್, ಅವತ್ತು ನಾವು ಪೆಟ್ರೋಲ್ ಹಾಕ್ಸೋಕೆ ಹೋಗಿದ್ವಿ ಅಂತ ಹೇಳ್ತಾರೆ. ಆಗ ವಿಜಯ್ ತನ್ನ ಫೋನ್ ಅನ್ನ ತೆಗಿತಾನೆ. ಅವನು ಅದರಲ್ಲಿ ಸಿಸಿಟಿವಿ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆದ ವಿಡಿಯೋನ ತಗೊಂಡು ಬಂದಿರ್ತಾನೆ. ಆ ವಿಡಿಯೋದಲ್ಲಿ ಅವತ್ತು ರಾತ್ರಿ ಫೈನಾನ್ಸ್ ಕಂಪನಿ ಹತ್ರ ಪೊಲೀಸ್ ಜೀಪ್ ಹೋಗಿರುತ್ತೆ. ಅದರಲ್ಲಿ ಆನಂದ್ ಮತ್ತು ಸುಭಾಷ್ ಇರ್ತಾರೆ. ಆಕ್ಚುಲಿ ಅದರಲ್ಲಿ ಪೊಲೀಸರ ಜೀಪ್ ಪೂರ್ತಿಯಾಗಿ ಕಂಡಿರಲ್ಲ, ಆದ್ರೆ ಅದರಲ್ಲಿ ರೆಡ್ ಮತ್ತು ಬ್ಲೂ ಲೈಟ್ ಬ್ಲಿಂಕ್ ಆಗ್ತಿರುತ್ತೆ. ಇದನ್ನ ನೋಡಿ ವಿಜಯ್ ಗೆಸ್ ಮಾಡಿರ್ತಾನೆ. ಆಗ ವಿಜಯ್, ನೀನು ನಿಜ ಹೇಳ್ತೀಯ ಅಥವಾ ನಾನು ಡಿಎಸ್ಪಿಗೆ ಕಾಲ್ ಮಾಡ್ಲಾ ಅಂತ ತನ್ನ ಫೋನ್ ತೆಗಿತಾನೆ. ಆಗ ಅಲ್ಲಿ ಸುಭಾಷ್ ಬರ್ತಾನೆ. ಈತ ವಿಜಯ್ ಕೈಯಿಂದ ಫೋನ್ ತಗೊಂಡು ಅದನ್ನ ನೆಲಕ್ಕೆ ಹೊಡೆದಾಕ್ತಾನೆ. ಆಕ್ಚುಲಿ ಪೊಲೀಸರೇ ಆ ಫೈನಾನ್ಸ್ ಕಂಪನಿಯಲ್ಲಿ ಕಳ್ಳತನ ಮಾಡಿರ್ತಾರೆ. ಇಲ್ಲಿ ಇನ್ನೊಂದು ಶಾಕಿಂಗ್ ವಿಷಯ ಹೊರಗೆ ಬರುತ್ತೆ. ಆಕ್ಚುಲಿ ಆ ಹೆಡ್ ಕಾನ್ಸ್ಟೇಬಲ್ ಕೃಷ್ಣನ್ ಕೂಡ ಈ ಕಳ್ಳತನದಲ್ಲಿ ಭಾಗಿಯಾಗಿರ್ತಾನೆ. ಅಂದ್ರೆ ಇದರಲ್ಲಿ ಕೃಷ್ಣನ್, ಸತ್ಯ, ಸುಭಾಷ್ ಮತ್ತು ಆನಂದ್ 4 ಜನ ಭಾಗಿಯಾಗಿರ್ತಾರೆ. ಇಲ್ಲಿ ಕೃಷ್ಣನ್ ವಿಜಯ್ಗೆ, ಸರ್ ನಮ್ಮಿಂದ ಸಣ್ಣ ತಪ್ಪಾಯ್ತು, ಇದನ್ನ ಇಲ್ಲಿಗೆ ಬಿಟ್ಬಿಡಿ ಅಂತ ಹೇಳ್ತಾರೆ. ಈಗ ಸ್ಟೋರಿ ಫ್ಲಾಶ್ ಬಗ್ಗೆ ಹೋಗುತ್ತೆ. ಅಷ್ಟಕ್ಕೂ ಅವತ್ತು ಏನಾಯ್ತು ಅಂತ ತೋರಿಸ್ತಾರೆ. ಆಕ್ಚುಲಿ 4 ಜನರು ತಮಿಳುನಾಡಿಂದ ಕೇರಳಕ್ಕೆ ಕೆಲಸ ಮಾಡೋಕೆ ಬಂದಿರ್ತಾರೆ. ಒಂದು ಸಣ್ಣ ಕೇಸಲ್ಲಿ ಸುಭಾಷ್ ಆ ಕುಮಾರ್ನ ಅರೆಸ್ಟ್ ಮಾಡಿ ಸ್ಟೇಷನ್ಗೆ ಕರ್ಕೊಂಡು ಬಂದಿರ್ತಾನೆ. ಇವರು ಕುಮಾರ್ನ ಹೊಡಿತಿದ್ದಾಗ ಅವರಿಗೆ ತಮಿಳುನಾಡಿನಲ್ಲಿ ಕುಮಾರ್ ಮತ್ತು ಅವನ ಗ್ಯಾಂಗ್ ಸೇರಿ ಒಂದು ಬ್ಯಾಂಕ್ ನ ಲೂಟಿ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಆಗ ಕುಮಾರ್ ಅವರಿಗೆ, ಇಲ್ಲ ಸರ್, ಆ ಟೈಮಲ್ಲಿ ನಮಗೆ ಸ್ವಲ್ಪ ದುಡ್ಡಿನ ಅವಶ್ಯಕತೆ ಇತ್ತು, ಅದಕ್ಕೆ ನಾವು ಆ ಬ್ಯಾಂಕ್ ನ ರಾಬರಿ ಮಾಡಿದ್ವಿ. ಆದ್ರೆ ಈಗ ಅದನ್ನೆಲ್ಲ ಬಿಟ್ಟು ನ್ಯಾಯದಿಂದ ಬದುಕ್ತಾ ಇದೀವಿ ಅಂತ ಹೇಳ್ತಾನೆ. ಆದ್ರೆ ಸುಭಾಷ್ ಅವನಿಗೆ ಅಬ್ಯೂಸ್ ಮಾಡೋದು, ಹೊಡೆಯೋದು ಮಾಡ್ತಿರ್ತಾನೆ. ಇದನ್ನ ನೋಡಿ ಕುಮಾರ್ಗೆ ಕೋಪ ಬರುತ್ತೆ. ಸರ್, ನಾವು ನಿಮಗೆ ಲಂಚ ಕೊಟ್ಟಿಲ್ಲ ಅಂತ ನೀವು ನಮಗೆ ಹೊಡಿತಾ ಇದ್ದೀರಾ, ನಾವು ನಿಮಗೆ ದುಡ್ಡು ಕೊಟ್ಟಿದ್ರೆ ಈಗ ನಾನು ಜೈಲಲ್ಲಿ ಇರ್ತಿದ್ದಿಲ್ಲ ಅಂತ ಹೇಳ್ತಾನೆ. ಇದನ್ನ ಕೇಳಿ ಸುಭಾಷ್ಗೆ ತುಂಬಾ ಕೋಪ ಬರುತ್ತೆ. ಅವನು ಕುಮಾರ್ಗೆ ಹೊಡಿತಾನೆ. ಇದರಿಂದ ಕುಮಾರ್ಗೂ ಕೋಪ ಬಂದು ಅವನು ಸುಭಾಷ್ ಮೇಲೆ ಕೈ ಮಾಡ್ತಾನೆ. ಆಗ ಅಲ್ಲಿದ್ದ 4 ಜನ ಕಾನ್ಸ್ಟೇಬಲ್ ಸೇರಿ ಕೋಪದಲ್ಲಿ ಅವನನ್ನ ತುಂಬಾ ಹೊಡಿತಾರೆ. ಇದರಿಂದ ಕುಮಾರ್ ಅಲ್ಲೇ ಸತ್ತೋಗ್ತಾನೆ. ಈಗ ಈ ವಿಷಯ ಹೊರಗೆ ಬಂದ್ರೆ ನಮ್ಮ ಜಾಬ್ ಹೋಗುತ್ತೆ ಅಂತ ಅವರು ಅರ್ಥ ಮಾಡ್ಕೋತಾರೆ. ಈಗ ಇದರಿಂದ ಹೊರಗೆ ಬರೋಕೆ ಅವರು ಒಂದು ಪ್ಲಾನ್ ಮಾಡ್ತಾರೆ. ಅದಕ್ಕೆ ಅವರು ಕುಮಾರ್ ಜೊತೆ ಬಂದಿದ್ದ ಆ 3 ವ್ಯಕ್ತಿಗಳ ಜೊತೆ ಸೇರಿ ಫೈನಾನ್ಸ್ ಕಂಪನಿನ ರಾಬರಿ ಮಾಡಿಸೋಣ, ಆಮೇಲೆ ಅವರನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದು ಜೈಲಿಗೆ ಕಳಿಸೋಣ ಅಂತ ಪ್ಲಾನ್ ಮಾಡ್ತಾರೆ. ಈಗ 4 ಜನ ಸೇರಿ ಕುಮಾರ್ ಜೊತೆ ಬಂದಿದ್ದ ಆ 3 ಜನರಿಗೆ, ನೀವು ಒಂದು ಫೈನಾನ್ಸ್ ಕಂಪನಿನ ಲೂಟಿ ಮಾಡಬೇಕು, ಅದಕ್ಕೆ ನಾವು ನಿಮಗೆ ಹೆಲ್ಪ್ ಮಾಡ್ತೀವಿ ಮತ್ತು ಅದರಲ್ಲಿ ಸಿಕ್ಕ ಹಣ ಮತ್ತು ಬಂಗಾರನ ಡಿವೈಡ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾರೆ. ಇದನ್ನ ಕೇಳಿ ಅವರು ಕೂಡ ಸರಿ ಅಂತ ಒಪ್ಕೋತಾರೆ. ಈಗ ಅವರು ಒಂದು ದಿನ ಪ್ಲಾನ್ ಮಾಡಿ ಆ ಫೈನಾನ್ಸ್ ಕಂಪನಿನ ಲೂಟಿ ಮಾಡ್ತಾರೆ. ಆದ್ರೆ ಆ ಲಾಕರ್ ಓಪನ್ ಆಗ್ತಿರಲ್ಲ. ಅದಕ್ಕೆ ಆ 3 ಜನ ಸೇರಿ ಆ ಲಾಕರ್ನ ಎತ್ಕೊಂಡು ಬಂದಿರ್ತಾರೆ. ಆದ್ರೆ ಈಗ 3 ಜನ ಕಾನ್ಸ್ಟೇಬಲ್ಸ್ ಹತ್ರ ಬಂದು, ನಾವು ನಿಮಗೆ ಬಂಗಾರನ ಡಿವೈಡ್ ಮಾಡಿ ಕೊಡಲ್ಲ, ಯಾಕಂದ್ರೆ ನೀವು ನಮ್ಮ ಫ್ರೆಂಡ್ ನ ಜೈಲಲ್ಲಿ ಕೊಂದಿದ್ದೀರಿ, ಇದು ಹೊರಗೆ ಬಂದ್ರೆ ನಿಮ್ಮ ಜಾಬ್ ಕೂಡ ಹೋಗಬಹುದು ಅಂತ ಅವರನ್ನ ಹೆದರಿಸ್ತಾರೆ. ಇದನ್ನ ಕೇಳಿ 4 ಜನ ಸೇರಿ ಆ 3ರನ್ನ ಕೊಂದ್ಬಿಡ್ತಾರೆ ಮತ್ತು ಅವರ ಬಾಡಿಯನ್ನ ಬೇರೆ ಬೇರೆ ಕಡೆ ಬಿಸಾಕಿರ್ತಾರೆ. ಈಗ ಸ್ಟೋರಿ ಪ್ರೆಸೆಂಟ್ ಟೈಮ್ಗೆ ಬರುತ್ತೆ. ಇಲ್ಲಿ ಕೃಷ್ಣನ್ ವಿಜಯ್ಗೆ, ಸರ್ ನಮ್ಮಿಂದ ಒಂದು ಸಣ್ಣ ತಪ್ಪಾಗಿದೆ, ನೀವು ಕೋಆಪರೇಟ್ ಮಾಡಿದ್ರೆ ನಾವು ನಿಮಗೆ ಕೂಡ ಹಣ ಕೊಡ್ತೀವಿ, ದಯವಿಟ್ಟು ಇದನ್ನ ಇಲ್ಲಿಗೆ ಮುಚ್ಚಾಕ್ಬಿಡಿ ಅಂತ ಹೇಳ್ತಾನೆ. ಆದ್ರೆ ವಿಜಯ್ ಕೇಳಲ್ಲ. ನೀವು ಮೊದಲು ಒಂದು ತಪ್ಪು ಮಾಡಿದ್ರಿ, ಅದನ್ನ ಮುಚ್ಚಿಡೋಕೆ ಕ್ರಿಮಿನಲ್ ಆದ್ರಿ, ಈ ರೀತಿ ಪೊಲೀಸರೇ ಕ್ರಿಮಿನಲ್ ಕೆಲಸ ಮಾಡೋದು ಸರಿಯಲ್ಲ, ನಾನು ಇದನ್ನ ಡಿವೈಎಸ್ಪಿಗೆ ಹೇಳ್ತೀನಿ ಅಂತ ಅಲ್ಲಿಂದ ಹೋಗ್ತಿರ್ತಾನೆ.
ಈಗ ವಿಜಯ್ ಅಲ್ಲಿಂದ ಹೋಗ್ತಿದ್ದಾಗ ಅಲ್ಲಿ ದಿವ್ಯಾ ಬರ್ತಾಳೆ. ಈಕೆ ವಿಜಯ್ಗೆ ಒಂದು ಕಿಕ್ ಹೊಡಿತಾಳೆ. ಇದನ್ನು ನೋಡಿ ವಿಜಯ್ ಕೂಡ ಶಾಕ್ ಆಗ್ತಾನೆ, ಏಕೆಂದ್ರೆ ಇದರಲ್ಲಿ ವಿದ್ಯಾ ಕೂಡ ಇನ್ವಾಲ್ವ್ ಆಗಿರ್ತಾಳೆ. ಆಕ್ಚುಲಿ ರಾಬರಿಯಲ್ಲಿ ವಿದ್ಯಾ ಕೂಡ ಇನ್ವಾಲ್ವ್ ಆಗಿರ್ತಾಳೆ. ಇದನ್ನು ನೋಡಿ ವಿಜಯ್ ಶಾಕ್ ಆಗ್ತಾನೆ. ಈಗ ಈ 5 ಜನ ಸೇರಿ ವಿಜಯ್ನ ಮುಗಿಸ್ಬೇಕಂತ ಪ್ಲಾನ್ ಮಾಡ್ತಾರೆ. ಇವರು ವಿಜಯ್ ಮೇಲೆ ಅಟ್ಯಾಕ್ ಮಾಡ್ತಾರೆ. ಈಗ ವಿಜಯ್ ಮತ್ತು 5 ಜನ ಕಾನ್ಸ್ಟೇಬಲ್ ನಡುವೆ ಫೈಟ್ ನಡೆಯುತ್ತೆ. ವಿಜಯ್ ಅವರಿಗೆ ತುಂಬಾ ಹೊಡಿತಾನೆ. ಇನ್ನು ವಿದ್ಯಾ ಕೂಡ ವಿಜಯ್ ಮೇಲೆ ಅಟ್ಯಾಕ್ ಮಾಡ್ತಾಳೆ. ವಿಜಯ್ ಕೂಡ ಆಕೆಗೆ ತುಂಬಾ ಹೊಡಿತಾನೆ. ಇನ್ನು ಸ್ವಲ್ಪ ಹೊತ್ತಾದ್ಮೇಲೆ ಅಲ್ಲಿ ಡಿವೈಸ್ ಪಿ ಬರ್ತಾನೆ. ಇದನ್ನ ಕಾನ್ಸ್ಟೇಬಲ್ ಬಾಲನ್ ಕರ್ಕೊಂಡು ಬಂದಿರ್ತಾನೆ, ಏಕೆಂದ್ರೆ ಬಾಲನ್ ಇದರಲ್ಲಿ ಇನ್ವಾಲ್ವ್ ಆಗಿರಲ್ಲ. ಇದನ್ನೆಲ್ಲ ನೋಡಿ ಡಿವೈಸ್ ಪಿಗೂ ಶಾಕ್ ಆಗುತ್ತೆ. ಅವನು ತನ್ನ ಜೊತೆ ಪೊಲೀಸ್ ಟೀಮ್ ನ ಕರ್ಕೊಂಡು ಬಂದಿರ್ತಾನೆ. ಈಗ ಆ ಪೊಲೀಸರು ಈ 5 ಜನರನ್ನ ಅರೆಸ್ಟ್ ಮಾಡಿ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಈಗ ವಿಜಯ್ ಎದ್ದು ಪೊಲೀಸ್ ಸ್ಟೇಷನ್ ಮುಂದೆ ಬಂದು ಕೂತ್ಕೋತಾನೆ. ತನ್ನ ಫಸ್ಟ್ ಪೋಸ್ಟಿಂಗ್ ನಲ್ಲಿ ಇಷ್ಟೆಲ್ಲ ಅಡ್ವೆಂಚರ್ ಆಯ್ತಲ್ಲ ಅಂತ ಯೋಚನೆ ಮಾಡ್ತಾನೆ. ಸೊ ಮೂವಿಲಿಗೆ ಎಂಡ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.